ನಾವ ಈ ವಿಡಿಯೋದಾಗ ಸ್ಟ್ರಿಂಗ್ ಯಾವ ರೀತಿ ಕೊಟ್ಟಿರುವಂತ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ನ ಅರೇ ರೀತಿ ಯಾಕೆ ಸ್ಟೋರ್ ಮಾಡ್ತೈತಿ ಅಂತೇಳಿ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ಅದಾದ್ಮೇಲೆ ನಾವು ಸ್ಟ್ರಿಂಗ್ನ ನಾವು ಯಾವ ರೀತಿ ಅರೇ ಆಫ್ ಸ್ಟ್ರಿಂಗ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತೇಳಿ ನೋಡೋಣ ಅಂತ. ಸೊ ನಾನೇನ್ ಮಾಡೀನಿ ಇಲ್ಲೇ ಕ್ಯಾರ್ ಅರೇ ಅಂತೇಳಿ ಒಂದು ಕ್ಲಾಸ್ ಬರ್ಕೊಂಡಿನಿ. ಈ ಕ್ಲಾಸ್ದಾಗ ಏನೈತಿ ಅಂತಂದ್ರೆ ಮೇನ್ ಮೆಥಡ್ ಐತಿ. ಈ ಮೇನ್ ಮೆಥಡ್ ಒಳಗ ಸ್ಟ್ರಿಂಗ್ ಎಸ್ ಈಕ್ವಲ್ ಟು ಹಲೋ ಅಂತೇಳಿ ಒಂದು ನಾನು ಸ್ಟ್ರಿಂಗ್ ಲಿಟ್ರಲ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿನಿ. ನಂದಿಲ್ಲೇ ಮೆಥಡ್ ಐತಿ ಕ್ಯಾರ್ ಅರೇ ಅಂತೇಳಿ. ಇದೇನ್ ಮಾಡಾಕತೈತಿ ಅಂತಂದ್ರೆ ಬೇಸಿಕಲಿ ನಾ ಕಳ್ಸಿರುವಂತ ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ಯಾರ್ ಅರೆಗೆ ಕನ್ವರ್ಟ್ ಮಾಡಾಕತೈತಿ. ಅಂತಂದ್ರೆ ಇದೇನು ಹಲೋ ಐತಲ್ಲ ಇಂಟರ್ನಲ್ಲಿ ಇದು ಯಾವ ರೀತಿ ಸ್ಟೋರ್ ಆಗ್ತೈತಿ ಅಂತಂದ್ರ ಅಪ್ ಟು ಜಾವಾ 9 ತನಾನು ಏನ್ ಮಾಡ್ತಿದ್ರ ಅಂತಂದ್ರೆ ಜಾವಾದಾಗ ಈ ಸ್ಟ್ರಿಂಗ್ ನಾವೇನ್ ಕಳಿಸ್ತೀವಲ್ಲ ವ್ಯಾಲ್ಯೂ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಕ್ಯಾರ್ ಅರೇದಾಗ ಸ್ಟೋರ್ ಆಗ್ತಿತ್ತು. ಜಾವಾ 9 ಆದ್ಮೇಲೆ ಏನ್ ಆಗ್ತೈತಿ ಅಂತಂದ್ರ ಬೈಟ್ ಅರೇ ಯೂಸ್ ಮಾಡಾಕ್ತಾರ ಈ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡಾಕ. ಸೊ ಜಾವಾ 9 ದಾಗ ಏನ್ ಮಾಡಾಕ್ತಾರ ಅಂತಂದ್ರೆ ಬೈಟ್ ಕೋಡರ್ ಅಂತ ಹೇಳಿ ಒಂದು ಮೆಕ್ಯಾನಿಸಮ್ ಐತಿ. ಅದೇನ್ ಮಾಡ್ತೈತಿ ಅಂತಂದ್ರೆ ನಾವು ಕಳಿಸಿರುವಂತ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ಬೈಟಿಗೆ ಕನ್ವರ್ಟ್ ಮಾಡ್ತೈತಿ. ಸೊ ಬೈಟಿಗೆ ಕನ್ವರ್ಟ್ ಮಾಡಿ ಅದ್ರೊಳಗಡೆ ಬೈಟ್ ಅರಿಯಾದಾಗ ಸ್ಟೋರ್ ಮಾಡುತ್ತೆ. ಇದನ್ನ ಯಾಕೆ ಈ ರೀತಿ ಮಾಡಿದ್ರು ಜಾವಾ 9 ದಾಗ ಅಂತಂದ್ರೆ ಇದು ಮೋರ್ ಆಪ್ಟಿಮೈಸ್ಡ್ ಅಂತಂದ್ರೆ ಮೆಮ್ರಿನ ಜಾಸ್ತಿ ಸೇವ್ ಮಾಡಾಕ ಏನ್ ಮಾಡಿದ್ರು ಅಂತಂದ್ರೆ ಬೈಟ್ ಅರೇನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಜಾವಾ 9 ಕಿಂತ ಮೊದಲ ಸ್ಟ್ರಿಂಗ್ ದಾಗ ಕ್ಯಾರ್ ಅರೇನ ಯೂಸ್ ಮಾಡಿ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ನ ಸ್ಟೋರ್ ಮಾಡ್ತಿದ್ರು. ಸೊ ಈಗ ನಾ ಕಳಿಸಿರುವಂತ ಹಲೋನ ನಾನು ಕ್ಯಾರ್ ಅರೇ ಕನ್ವರ್ಟ್ ಮಾಡ್ಕೋಬೇಕಂತಂದ್ರೆ ಸ್ಟ್ರಿಂಗ್ ದಾಗ ಟು ಕ್ಯಾರ್ ಅರೇ ಅಂತ ಹೇಳಿ ಮೆಥಡ್ ಐತಿ. ಸೊ ಇದು ಟು ಕ್ಯಾರ್ ಅರೇ ಏನ್ ಮಾಡ್ತೈತಿ ಇದು ಹಲೋನ ಕ್ಯಾರೆಕ್ಟರ್ ಅರೇ ಆಗಿ ಕನ್ವರ್ಟ್ ಮಾಡ್ತೈತಿ. ಸೊ ಈಗ ಕ್ಯಾರ್ ಅರೇದಾಗ ಏನೇನೈತಿ ಅಂತೇಳಿ ನಾ ಪ್ರಿಂಟ್ ಮಾಡಾಕ ಏನ್ ಮಾಡೀನಿ ಇಂಟ್ ಐ ಈಕ್ವಲ್ ಟು 0 ಐ ಇಸ್ ಲೆಸ್ ದನ್ ಕ್ಯಾರ್ ಡಾಟ್ ಲೆಂತ್ ಐ ಪ್ಲಸ್ ಮಾಡಾಕ್ತೀನಿ. ಆಮೇಲೆ ಇಲ್ಲಿ ನಾ ಏನ್ ಮಾಡಾಕ್ತೀನಿ ಪ್ರಿಂಟ್ ಮಾಡಾಕ್ತೀನಿ ಎವ್ರಿ ಕ್ಯಾರೆಕ್ಟರ್ ನ ಇಲ್ಲಿ ಪ್ರಿಂಟ್ ಮಾಡಾಕ್ತೀನಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ನಮ್ದೇನ್ ಬಂತ 0th ಇಂಡೆಕ್ಸ್ ದಾಗ ಎಚ್ ಬಂತ, ಫಸ್ಟ್ ಇಂಡೆಕ್ಸ್ ದಾಗ ಇ ಬಂತ, ಸೆಕೆಂಡ್ ಇಂಡೆಕ್ಸ್ ದಾಗ ಎಲ್ ಬಂತ, ಥರ್ಡ್ ಇಂಡೆಕ್ಸ್ ದಾಗ ಎಲ್ ಬಂತ, ಫೋರ್ತ್ ಇಂಡೆಕ್ಸ್ ದಾಗ ಓ ಬಂತ. ಸೊ ಈ ರೀತಿ ನಾವ ಸ್ಟ್ರಿಂಗ್ ಇಸ್ ನಥಿಂಗ್ ಬಟ್ ಕ್ಯಾರ್ ಅರೇ ಅಂತಾನು ಹೇಳ್ತೀವಿ ನಾವ. ನಾನ ಇನ್ನೊಂದು ಕ್ಲಾಸ್ ಬರ್ಕೊಂದಿನಿ ಸ್ಟ್ರಿಂಗ್ ಅರೇ ಅಂತ ಹೇಳಿ. ಇದ್ರೊಳಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ ಅರೇ ಆಫ್ ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡಾಕತ್ತೀನಿ ಇಲ್ಲ. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ ಅರೇ ಆಫ್ ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡಿ ಅದ್ರ ಸೈಜ್ 3 ಅಂತ ಡಿಫೈನ್ ಮಾಡಾಕತ್ತೀನಿ. 0th ಲೊಕೇಶನ್ ದಾಗ ಹಲೋ ಅಂತ ಹೇಳಿ ಮಾಡಾಕತ್ತೀನಿ, ಫಸ್ಟ್ ಲೊಕೇಶನ್ ದಾಗ ವೆಲ್ಕಮ್ ಅಂತ ಹೇಳಿ ಬರಾಕತ್ತೀನಿ. ಆಮೇಲೆ ನಾ ಏನ್ ಮಾಡಾಕತ್ತೀನಿ ಇಲ್ಲೇ ಅವ್ನ್ ಪ್ರಿಂಟ್ ಮಾಡಾಕತ್ತೀನಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಫಾರ್ ಈಚ್ ಅಂತ ಹೇಳಿ ಕರೀತಾರ. ಸೊ ಇದು ಫಾರ್ ಈಚ್ ಏನ್ ಮಾಡ್ತೈತಿ ಅಂತಂದ್ರೆ ನಾ ಕ್ರಿಯೇಟ್ ಮಾಡಿರುವಂತ ಈ ಅರೇನ ಇಟ್ರೇಟ್ ಮಾಡಿ ಬೇಸಿಕಲಿ ಇದ್ರೊಳಗಿರುವಂತ ಕಂಟೆಂಟ್ ನ ಡಿಸ್ಪ್ಲೇ ಮಾಡ್ತೈತಿ. ಇಟ್ ಈಸ್ ಈಕ್ವಲ್ ಟು ದಿಸ್ ಒನ್. ಆಕ್ಚುಲಿ ನಾವಿಲ್ಲೇನ್ ಟ್ರೆಡಿಷನಲ್ ವೇ ಆಫ್ ಫಾರ್ ಲೂಪ್ ಬರಿತಿದ್ವಲ್ಲ ಅದ್ರ ಈಕ್ವಲೆಂಟ್ ಇದೆ ಅಂತಂದ್ರೆ ಇಂಟರ್ನಲಿ ತಂತನ ಜಾವಾ ಅದನ್ನ ಕನ್ವರ್ಟ್ ಮಾಡ್ಕೋತೈತಿ. ಸೊ ಇಲ್ಲಿ ಏನ್ ಹಾಕೈತಿ ಅಂದ್ರೆ ನಾನು ಸ್ಟ್ರಿಂಗ್ ಅರೇ ಅಂತ ಹೇಳಿ ಕೊಡಾಕತ್ತೀನಿ. ಇಲ್ಲಿ ಏನ್ ಕೊಡಾಕತ್ತೀನಿ ಅರೇ ನಾವು ಕೊಟ್ಟಿರೋದು ಈ ಸ್ಟ್ರಿಂಗ್ ಅರೇದಾಗ ಇಟ್ ಈಸ್ ಆಫ್ ವಾಟ್ ಟೈಪ್ ಸ್ಟ್ರಿಂಗ್ ಟೈಪ್. ಅದಕ್ಕೆ ನಾನು ಇಲ್ಲಿ ವೇರಿಯೇಬಲ್ ಡಿಕ್ಲೇರ್ ಮಾಡಾಕ್ತೀನಿ. ಈ ವೇರಿಯೇಬಲ್ ದಾಗ ಒಂದೊಂದ ಎಲಿಮೆಂಟ್ ಅಂತ ಸೀಕ್ವೆನ್ಸ್ ಆಗಿ ನಮ್ಗೆ ಎಲಿಮೆಂಟ್ ಸ್ಟೋರ್ ಇರ್ತಾವ ಅದನ್ನ ನಾವು ಇಲ್ಲಿ ಎಕ್ಸೆಸ್ ಮಾಡ್ತೀವ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಯಾವ ರೀತಿ ಇದು ವರ್ಕ್ ಆಗ್ತೈತಿ ಅಂತ ಹೇಳಿ. ನಮ್ದ ಹಲೋ ಬಂತ, ವೆಲ್ಕಮ್ ಬಂತ, ನಲ್ ಬಂತ. ಇದು ನಲ್ ಯಾಕೆ ಬಂದೈತಿ ನಾವ ಸ್ಟ್ರಿಂಗ್ ಸೈಜ್ ಏನ್ ತಗೊಂಡಿವ್ ಸ್ಟ್ರಿಂಗ್ ಅರೇ ಸೈಜ್ 3 ಅಂತ ಹೇಳಿ ತಗೊಂಡಿವ್. ನಾವ ಎರಡೇ ಇಂಡೆಕ್ಸ್ ದಾಗ 0th ಇಂಡೆಕ್ಸ್ ದಾಗ ಫಸ್ಟ್ ಇಂಡೆಕ್ಸ್ ದಾಗ ಅಷ್ಟ ವ್ಯಾಲ್ಯೂ ಸ್ಟೋರ್ ಮಾಡಿವ್. ಬೇರೆ ಆಸ್ ಅ ಸೆಕೆಂಡ್ ಇಂಡೆಕ್ಸ್ ದಾಗ ನಾವು ಯಾವ್ದು ವ್ಯಾಲ್ಯೂನ ಸ್ಟೋರ್ ಮಾಡಿಲ್ಲ. ಅದಕ್ಕೆ ಅಲ್ಲಿ ಏನೈತಿ ಡಿಫಾಲ್ಟ್ ವ್ಯಾಲ್ಯೂ ಆಫ್ ಸ್ಟ್ರಿಂಗ್ ಏನೈತಿ ನಲ್ ಐತಿ. ಅದ್ರ ಸಲುವಾಗಿ ಇಲ್ಲಿ ನಲ್ ಅಂತ ಹೇಳಿ ಬಂದೈತಿ. ಸೊ ಇಷ್ಟಿದ ನಾವ ಬರೀ ಇಂಟೀಜರ್ ಅಷ್ಟ ಅಲ್ಲ ಬೇರೆ ಬೇರೆ ಡಾಟಾ ಟೈಪ್ ನಾವ ಈ ರೀತಿ ಅರೇನ ನಾವ ಕ್ರಿಯೇಟ್ ಮಾಡ್ಕೋಬಹುದು. ಸ್ಟ್ರಿಂಗ್ ಕ್ರಿಯೇಟ್ ಮಾಡ್ಕೋಬಹುದು. ನಾವ ಲಾಸ್ಟ್ ಎಕ್ಸಾಂಪಲ್ ದಾಗ ನೋಡಿದ್ವಿ ಇಲ್ಲಿ ಶಾಪಿಂಗ್ ಕಾರ್ಡ್ ದಾಗ ನಾವ್ ಏನ್ ಮಾಡಾಕ್ತಿವಿ ಕಸ್ಟಮ್ ಪ್ರಾಡಕ್ಟ್ ಅಂತ ಹೇಳಿ ನಾವ ಕ್ಲಾಸ್ ಬರ್ಕೊಂತೀವಿ ಅದರದ ಅರೇನ ಈ ರೀತಿ ಕ್ರಿಯೇಟ್ ಮಾಡ್ಕೋತೀವ. ಸೊ ಇಷ್ಟ ಅರೇ ಬಗ್ಗೆ ನಾವ ನೆಕ್ಸ್ಟ್ ವಿಡಿಯೋದಾಗ ಡಬಲ್ ಡೈಮೆನ್ಷನ್ ಅರೇ ಅಥವಾ 2 ಡೈಮೆನ್ಷನಲ್ ಅರೇನ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದ್ ಏನಾದ್ರು ತಿಳ್ಕೊಳಾಕ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.